ರಾಮಪ್ರಸಾದ್. ಈ ಒಂದು ವಿಡಿಯೋ ಮಾಡ್ತಾ ಇರೋವಂಥ ಉದ್ದೇಶ SIR ಪ್ರಕ್ರಿಯೆ ಪ್ರಾರಂಭ ಆಗಿದೆ. SIR ಇರುವಂಥದ್ದು ಮತದಾರರ ಪಟ್ಟಿಯಲ್ಲಿ ಅರ್ಹ ಮತದಾರರ ಹೆಸರನ್ನು ಸೇರಿಸೋದಕ್ಕೋಸ್ಕರ. ಹಾಗಾಗಿ ನಾನು ಈ ಫಾರ್ಮನ್ನು ಫಿಲಪ್ ಮಾಡೋವಂಥ ವಿವರವನ್ನು ನಿಮಗೆ ಕೊಡ್ತೀನಿ. ಪ್ರತಿ BLOಗಳು ಈಗಾಗಲೇ ನಿಮ್ಮ ಮನೆಗಳಿಗೆ ಬಂದು ಈ ಒಂದು ಫಾರ್ಮನ್ನು ಕೊಟ್ಟೋಗಿದ್ದಾರೆ. ಇದನ್ನು ಒಬ್ಬ ವೋಟರಿಗೆ ಎರಡು ಪ್ರತಿನಲ್ಲಿ ಕೊಡ್ತಾರೆ. ಆ ಎರಡನ್ನೂ ಕೂಡ ನಾವು ಫಿಲಪ್ ಮಾಡಿ BLOಗಳಿಗೆ ಕೊಡಬೇಕು. ಒಂದನ್ನು ಅವರು ಅಕ್ನಾಲಾಜ್ಮೆಂಟ್ ರೀತಿ ನಮಗೆ ವಾಪಸ್ ಕೊಡ್ತಾರೆ. ಫಿಲಪ್ ಮಾಡಿ ಇದನ್ನು ವಾಪಸ್ ಕೊಡ್ತಾರೆ. ಇದನ್ನು ಫಿಲಪ್ ಮಾಡೋದು ಹೇಗೆ ಅಂತ ನಾನೀಗ ಹೇಳ್ಕೊಡ್ತೀನಿ. ಈಗ ಸ್ನೇಹಿತರೆ, ಇದರೊಳಗಡೆ 4 ಭಾಗ ಇದೆ ಅಂತ ನೀವು ಕಲ್ಪನೆ ಮಾಡಿಕೊಡ್ರಿ. ಇಲ್ಲ, ಆ ಥರ ಏನು ಹಾಕಿಲ್ಲ. ಮೊದಲನೇದು ಇದು ಪಾರ್ಟ್ 1 ಭಾಗ 1. ಈ ಭಾಗ 1ರಲ್ಲಿ ನಿಮ್ಮ ವಿವರ ಅಂದರೆ ಮತದಾರರ ವಿವರ ಇಲ್ಲಾಗಲೇ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಮತದಾರರ ಹೆಸರು ಇಲ್ಲಿದೆ, ಮತದಾರರ ವಿಳಾಸ ಇಲ್ಲಿದೆ, ಮತದಾರರ ಭಾವಚಿತ್ರ ಇದೆ. ಇಲ್ಲಿ ಈ ಭಾವಚಿತ್ರ ಚೆನ್ನಾಗಿಲ್ಲ ಅಂತಂದರೆ ನೀವು ಇನ್ನೊಂದು ಕಲರ್ ಫೋಟೋ ಇರುವಂಥ ಭಾವಚಿತ್ರವನ್ನು ಅಂಟಿಸಬಹುದು. ಇದು ಪಾರ್ಟ್ 1. ಇದರೊಳಗಡೆ ನಿಮ್ಮ ಹೆಸರು, ನೀವು ಯಾವ ಬೂತ್ನವರು, ಎಷ್ಟನೇ ಸೀರಿಯಲಲ್ಲಿದ್ದೀರಾ ಅನ್ನೋವಂಥ ವಿವರ 2025 ಮತಪಟ್ಟಿನಲ್ಲಿ ಇರೋ ಹಾಗೆ ಈಗಾಗಲೇ ಇಲ್ಲಿ ಬಂದುಬಿಟ್ಟಿದೆ. ಇದು ಎಡಗಡೆ ಭಾಗ, ಇದು ಪಾರ್ಟ್ 2 ಅಂದ್ಕೊಳ್ರಿ. ಇದು ಬಲಗಡೆ ಭಾಗ ಪಾರ್ಟ್ 3 ಅಂದ್ಕೊಳ್ರಿ. ಇದು ಪಾರ್ಟ್ 4 ಕೆಳಗಡೆ. ಎಲ್ಲಿಂದ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಅಂತ ಕೇಳಿದಾರಲ್ಲ, ಅಲ್ಲಿಂದ ಪೂರ್ತಿ ಪಾರ್ಟ್ 4 ಅಂತ ಕಲ್ಪನೆ ಮಾಡಿಕೊಡ್ರಿ. ಪಾರ್ಟ್ 1 ನೀವೇನು ಬರಿಬೇಕಾಗಿಲ್ಲ, ಅವರೇ ಪ್ರಿಂಟ್ ಮಾಡಿದ್ದಾರೆ. ಪಾರ್ಟ್ 2ನಲ್ಲಿ 2002ನೇ ಇಸ್ವಿನಲ್ಲಿ ನೀವು ಯಾವ ಮತಗಟ್ಟೆನಲ್ಲಿ ಇದ್ರಿ, ಯಾವ ಬೂತಲ್ಲಿದ್ರಿ ಅನ್ನೋಂಥ ವಿವರವನ್ನು ಬರಿಬೇಕು. ನೀವು ಅಂದರೆ ಯಾರು? ಮತದಾರ. ಅದನ್ನು ಸೆಲ್ಫ್ ಮ್ಯಾಪಿಂಗ್ ಅಂತಾರೆ. ನೀವು 2002ರಲ್ಲಿ ವೋಟರ್ ಆಗಿದ್ದರೆ ಈ ಎಡಗಡೆ ಬರೀಬೇಕು. ನೀವು 2002ರಲ್ಲಿ ನಿಮ್ಗೆ 18 ವರ್ಷನೂ ಆಗಿರಲಿಲ್ಲ, ಅಥವಾ ಬೇರೆ ಯಾವುದೋ ಊರಲ್ಲಿದ್ರಿ, ನಿಮ್ಮ ವಿವರ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಅವಾಗೇನು ಮಾಡಬೇಕು? ಈ ಬಲಗಡೆ ಬರಿಬೇಕು. ಇದನ್ನು ಎಡಗಡೆ ಬರೆಯೋದನ್ನು ಸೆಲ್ಫ್ ಮ್ಯಾಪಿಂಗ್ ಅಂದರೆ ನಿಮ್ಮ ವಿವರವನ್ನು ಬರೆಯೋದು. ನಿಮ್ಮ ವಿವರ ಯಾವುದು? 2025ರದಲ್ಲ, 2002ನೇ ಇಸ್ವಿನಲ್ಲಿ ನಿಮ್ಮ ವಿವರ, ಮತದಾರರ ವಿವರ ಬರಿಬೇಕು. ಅದಿರಲಿಲ್ಲ ಅಂತಂದರೆ 2002ರಲ್ಲಿ ನೀವು ಯಾವ ಮತಗಟ್ಟೆನಲ್ಲಿ, ನೀವು ಅಂದರೆ ನಿಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿ, ಇದನ್ನು ಪ್ರೊಜನಿ ಮ್ಯಾಪಿಂಗ್ ಅಂತಾರೆ. ನಿಮ್ಮ ಸಂತತಿಯೊಂದಿಗೆ ನೀವು ಎಲ್ಲಿ ಲಿಂಕ್ ಆಗ್ತೀರಾ ಅನ್ನೋಂಥದ್ದನ್ನು ಗುರುತಿಸೋವಂಥದ್ದು. ಎಡಗಡೆ ನಿಮ್ದು ಇದ್ದರೆ, ಇರಲಿಲ್ಲ ಅಂದರೆ ಬಲಗಡೆದು ನಿಮ್ಮ 2002ನೇ ಇಸ್ವಿನಲ್ಲಿ ತಂದೆ, ತಾಯಿ, ಅಜ್ಜ, ಅಜ್ಜಿದನಲ್ಲಿ. ಈ ಉದಾಹರಣೆಗೆ ಇದು ಆಶಾ ಅವರ ಅಪ್ಲಿಕೇಶನ್ ಫಾರ್ಮ್. ಆಶಾ ಅವ್ರ ಹೆಸರು ಇಲ್ಲಿದೆ, ಅಡ್ರೆಸ್ ಇಲ್ಲಿದೆ, ಅವ್ರ ಫೋಟೋ ಇಲ್ಲಿದೆ. ಆಶಾ 2002ರಲ್ಲಿ ಇಲ್ಲಿ ಮತದಾರರಲ್ಲ. ಹಾಗಾಗಿ ಅವರು ಈ ಕಾಲಮನ್ನು ಬರೆಯೋಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಏನು ಮಾಡಬೇಕು? 2002ರಲ್ಲಿ ಅವರ ಅಮ್ಮನ ವಿವರವನ್ನು ಕೊಟ್ಟಿದ್ದಾರೆ. ಅವರು ಅವಾಗ ಧಾರವಾಡದಲ್ಲಿ, ಹುಬ್ಬಳ್ಳಿನಲ್ಲಿದ್ದರು. ಅವಾಗ ಇಲ್ಲಿ ಮೇಲ್ಗಡೆ ಅವರ ತಾಯಿಯ ಹೆಸರು, ಆಶಾ ಅವ್ರದ್ದು ಮತದಾರರ ತಾಯಿಯ ಹೆಸರು ಚಂದ್ರಮ್ಮ ಅಂತ ಇಲ್ಲಿ ಬರೆದಿದ್ದಾರೆ. ಅವ್ರದ್ದು ಎಪಿಕ್ ಕಾರ್ಡ್ ನಂಬರ್ ಇದ್ದರೆ, ಎಪಿಕ್ ಕಾರ್ಡ್ ಅಂದರೆ ಎಲೆಕ್ಷನ್ ವೋಟರ್ ID ಇದೆಯಲ್ಲ, ಅದ್ರ ನಂಬರ್ ಇದ್ದರೆ ಬರೀತಾರೆ. ಆಮೇಲೆ ಚಂದ್ರಮ್ಮ ಅವರ ಗಂಡನ ಹೆಸರು ಮಹದೇವಪ್ಪ ಅಂತ ಬರೆದಿದ್ದಾರೆ. ಅದಾದಮೇಲೆ ಅವರಿಗೆ ಸಂಬಂಧ ಏನು ಅಂತ ಇಲ್ಲಿ ಗಂಡ ಅಂತ ಬರೆದಿದ್ದಾರೆ. ಯಾವ ಜಿಲ್ಲೆ? ಧಾರವಾಡ. ಯಾವ ರಾಜ್ಯ? ಕರ್ನಾಟಕ. ಮತ್ತು ಇಲ್ಲಿ ವಿಧಾನಸಭಾ ಕ್ಷೇತ್ರ ಅಂತ ಕೇಳಿದ್ದಾರೆ. ಅಲ್ಲಿ ಹುಬ್ಬಳ್ಳಿ ಗ್ರಾಮಾಂತರದಲ್ಲಿದ್ದರು. ಆ ಹುಬ್ಬಳ್ಳಿ ಗ್ರಾಮಾಂತರದ ಸಂಖ್ಯೆ ಆವಾಗ 177 ಆಗಿತ್ತು. ಬೂತ್ ನಂಬರ್ ಅವರಮ್ಮ ಅಂದರೆ ಚಂದ್ರಮ್ಮ ಅವರು 64ನೇ ಬೂತಲ್ಲಿದ್ದರು. ಆ 64ನೇ ಬೂತಿನ ಮತಪಟ್ಟಿನಲ್ಲಿ ಸೀರಿಯಲ್ ನಂಬರು 202ರಲ್ಲಿ ಅವರ ತಾಯಿ ಇದ್ದರು. ಈ ಎಡಗಡೆ ಬರೆಯೋದಕ್ಕಾಗಲಿಲ್ಲ. ಯಾಕೆ ಅಂದರೆ 2002ರಲ್ಲಿ ಅವ್ರು ವೋಟರೇ ಅಲ್ಲ. ಹಾಗಾಗಿ 2002ರಲ್ಲಿ ಅವ್ರ ತಂದೆ, ತಾಯಿ, ಅಜ್ಜ, ಅಜ್ಜಿಯ ವಿವರವನ್ನು ಇಲ್ಲಿ ಬರೆದ್ರು. ಸೊ ಮೇಲ್ಗಡೆ ಪಾರ್ಟ್ 1ನಲ್ಲಿ ಪ್ರಿಂಟ್ ಆಗಿದೆ ಮುಂಚೆನೇ. ಪಾರ್ಟ್ 2ನಲ್ಲಿ ಅಂದರೆ ಇದರೊಳಗಡೆ ಎಡಗಡೆ ಬರೆಯೋಕ್ಕಾಗಿಲ್ಲ, ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಹಾಗಾಗಿ ಅವರ ತಂದೆ, ತಾಯಿ ಅಥವಾ ಅಜ್ಜ, ಅಜ್ಜಿದು ವಿವರ ಇಲ್ಲಿ ಬರೆದಿದ್ದಾರೆ. ಇದು ಸ್ಪಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. 4ನೇ ಪಾರ್ಟ್ ಏನು ಅಂದರೆ ಇಲ್ಲಿ ಜನ್ಮ ದಿನಾಂಕ ಅಂತ ಸ್ಟಾರ್ಟ್ ಆಗಿದೆಯಲ್ಲ, ಈ ಜನ್ಮ ದಿನಾಂಕದಿಂದ ಯಾರ ಜನ್ಮ ದಿನಾಂಕ? ಮತದಾರರದು, ಅಂದರೆ ನಿಮ್ಮದು. ಅದಾದ ಮೇಲೆ ಇಲ್ಲಿ ಆಧಾರ್ ಸಂಖ್ಯೆ ಕೇಳಿದ್ದಾರೆ, ಯಾರ್ದು? ನಿಮ್ಮದು. ಅದಾದ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೇಳಿದ್ದಾರೆ, ನಿಮ್ಮದು, ವೋಟರ್ದು. ವೋಟರ್ ಆದಮೇಲೆ ಅವ್ರ ತಂದೆ ಹೆಸರು, ಅವ್ರ ತಂದೆದು ಕಾರ್ಡು ಎಲೆಕ್ಷನ್ ID ನಂಬರ್ ಇದ್ದರೆ, ಅವ್ರ ತಾಯಿಯ ಹೆಸರು, ಅವ್ರದ್ದು ನಂಬರ್ ಇದ್ದರೆ, ಅದಾದಮೇಲೆ ಅವ್ರ ಗಂಡ ಅಥವಾ ಹೆಂಡತಿಯ ಹೆಸರನ್ನು ಇಲ್ಲಿ ಬರಿಬೇಕು. ಅವ್ರದ್ದು ಎಪಿಕ್ ಕಾರ್ಡ್ ಇದ್ದರೆ ಇಲ್ಲಿ ಬರಿಬೇಕು.
ಇಲ್ಲ ಆದಮೇಲೆ ಇದನ್ನ ಡಿಕ್ಲರೇಷನ್ ಅಂತ ಕರೀತಾರೆ. ಇದನ್ನು ಓದ್ಕೊಳ್ರಿ. ಓದ್ಕೊಂಡು ಇಲ್ಲಿ ಒಂದು ಸೈನ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಯಿತು, ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರುತ್ತೆ. ಇದನ್ನು ಯಾರಿಗೆ BLOಗಳಿಗೆ ಕೊಟ್ಟರೆ ಇನ್ನೊಂದು ಬರುತ್ತೆ. ಈ ಎಡಗಡೆ ಬಲಗಡೆ ಪ್ರೊಜನಿ ಮ್ಯಾಪಿಂಗು ಅಥವಾ ಸೆಲ್ಫ್ ಮ್ಯಾಪಿಂಗ್ ಎರಡೂ ವಿವರ ನಿಮ್ಮ ಹತ್ರ ಇಲ್ಲ. ಏನೂ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆ ಅಂದರೆ ಮೇಲ್ಗಡೆ ಇಲ್ಲಿದೆ ನೋಡ್ರಿ, BLO ಹೆಸರನ್ನ ಫೋನ್ ನಂಬರ್ ಸಮೇತ ಕೊಟ್ಬಿಟ್ಟಿದ್ದಾರೆ. ನೀವು BLOಗೆ ಫೋನ್ ಮಾಡಿದ್ರೆ ಅವರೇ ನಿಮ್ಮ ಈ ಎರಡರಲ್ಲಿ ಒಂದಿನ ವಿವರವನ್ನು ಕೊಡ್ತಾರೆ. ಈಗ ಆಲ್ರೆಡಿ ಅವರು ಮ್ಯಾಪಿಂಗ್ ಮಾಡಿ ಇಟ್ಕೊಂಡಿದ್ದಾರೆ, ನೀವು ಹೋಗಿ ಕೇಳಿದ್ರೆ ಕೊಡ್ತಾರೆ. ಹಾಗಾಗಿ ಟೆನ್ಷನ್ ಮಾಡ್ಕೊಳ್ದೆ ಪಾರ್ಟ್ 4 ನೀಟಾಗಿ ಫಿಲಪ್ ಮಾಡಿ. ಇವೆರಡೂ ಮಾಹಿತಿ ಇಲ್ಲ ಅಂದರೆ ತಪ್ಪು ಬರೆಯೋದ್ರ ಬದಲು BLOಗಳಿಗೆ ಕೇಳಿ ಇದನ್ನು ಫಿಲಪ್ ಮಾಡಬೇಕು ಅನ್ನೋವಂಥ ವಿನಂತಿಯನ್ನು ಮಾಡ್ಕೊಳ್ತೀನಿ. ಸ್ನೇಹಿತರೆ, ಇದು ಕೇವಲ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸಹಾಯ ಮಾಡುವಂಥ ಪ್ರಕ್ರಿಯೆ ಅಲ್ಲ. ನಮ್ಮ ಹೆಸರು ನಮ್ಮ ಮತಪಟ್ಟಿನಲ್ಲಿ ಬರಬೇಕು ಅಂತಂದರೆ ಅದು ನಮ್ಮ ಜವಾಬ್ದಾರಿ. ಹಾಗಾಗಿ ಈ SIR ಪ್ರಕ್ರಿಯೆ ಇದೆಯಲ್ಲ, ಯಾರ್ದೋ ಹೆಸರನ್ನು ಕೈ ಬಿಡೋದಕ್ಕೋಸ್ಕರ ಮಾಡ್ತಾ ಇಲ್ಲ. 2025ರಲ್ಲಿ ಅರ್ಹ ಮತದಾರರನ್ನು ಉಳಿಸ್ಕೊಳ್ಳೋಕ್ಕೆ, ಅರ್ಹ ಮತದಾರರು ಅಂದರೆ ಯಾರು? ಸತ್ತೋದವರೆಲ್ಲ ಇವಾಗ ವೋಟರ್ ಲಿಸ್ಟಲ್ಲಿದ್ದಾರೆ. ಊರು ಬಿಟ್ಟು ದೇಶಾಂತರ ಆದವರು ಕೂಡ ಮತದಾರರ ಪಟ್ಟಿಯಲ್ಲಿದ್ದಾರೆ. ಹಾಗಾಗಿ ಅವರನ್ನು ಕೈ ಬಿಡೋ ಅಂಥ ಪ್ರಕ್ರಿಯೆನೇ ವಿನಃ ಇದನ್ನು ಅರ್ಹ ಮತದಾರರನ್ನು ಕೈ ಬಿಡೋ ಅಂಥದ್ದಲ್ಲ. ಪ್ರತಿ ಅರ್ಹ ಮತದಾರರು ಈ ಒಂದು ಪ್ರಕ್ರಿಯೆಯಲ್ಲಿ ನೀವೇ ಭಾಗವಹಿಸಬೇಕು, ನಿಮ್ಮ ಹೆಸರಿರೋಂಗೆ ನೋಡ್ಕೊಳ್ಬೇಕು. ಹಾಗಾಗಿ ಇದು ದೇಶದ ಕಾರ್ಯ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸಣ್ಣದಾಗಿ ಯೋಚನೆ ಮಾಡಿರಿ. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಅನರ್ಹ ಮತದಾರರಿದ್ರು. ಬಾಂಗ್ಲಾದೇಶದವ್ರಿದ್ರು, ಸತ್ತವರಿದ್ರು, ಒಬ್ಬನೇ 4 ಕಡೆ ವೋಟನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದ. ಹಾಗಾಗಿ ಏನಾಗ್ತಾ ಇತ್ತು, ಬಾಂಗ್ಲಾದವ್ರಿಗೆ ಯಾರು ಬೇಕಾಗಿತ್ತೋ ಅವ್ರು ಗೆಲ್ತಾ ಇದ್ರು. ಈ ದೇಶದ ಮತದಾರ ನನಗೆ ಬೇಕಾದಂಥ ಒಳ್ಳೆ ವ್ಯಕ್ತಿಯನ್ನು ಗೆಲ್ಲಿಸ್ಕೊಳ್ಬೇಕಾಗಿರೋದು ಯಾರು ಅಂದರೆ ಈ ದೇಶದಲ್ಲಿರೋವಂಥ ಮತದಾರ. ಇವತ್ತು ವೆಸ್ಟ್ ಬೆಂಗಾಲಲ್ಲಿ BJP ಗೆಲ್ತು ಅಂತ ನೀವು ಅನ್ಕೊಂಬೇಡ್ರಿ. ವೆಸ್ಟ್ ಬೆಂಗಾಲಲ್ಲಿ ಗೆದ್ದಿದ್ದು ಭಾರತ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಅಲ್ಲಿ ದೇಶಭಕ್ತರನ್ನ ಆ ಮತದಾರ ಗೆಲ್ಸಿದ್ರಿಂದ ಬಾಂಗ್ಲಾ ಗಡಿ ಬಂದಾಗ್ತಾ ಇದೆ. ಬಾಂಗ್ಲಾದಿಂದ ಬರ್ತಾ ಇದ್ರಲ್ಲ ಉಗ್ರಗಾಮಿಗಳು, ಅವ್ರಿಗೆ ಇವಾಗ ತಡೆ ಒಡ್ಡಿದೆ. ಪಾಕಿಸ್ತಾನದ ಮತದಾರರನ್ನ ಕಿತ್ತಾಕಿದ್ರು, ಅಲ್ಲಿ ಸತ್ತೋದವರನ್ನ ಡಿಲೀಟ್ ಮಾಡಿದ್ರು. 4 ಕಡೆ 5 ಕಡೆ 10 ಕಡೆ ವೋಟ್ ಇಟ್ಕೊಂಡವ್ರನ್ನೆಲ್ಲ ಡಿಲೀಟ್ ಮಾಡಿ ಒಂದು ಕಡೆ ಅವರನ್ನ ಉಳಿಸಿದ್ರು. ಅಂದ್ರೆ ಅರ್ಹ ಮತದಾರರನ್ನ ಕೇವಲ ಒಂದು ಕಡೆ ವೋಟ್ ಮಾಡೋದಕ್ಕೆ ಉಳಿಸಿದ್ರು. ಈ ಎಲ್ಲ ಕಾರಣದಿಂದ ಏನಾಯ್ತು, ಬಾಂಗ್ಲಾದಲ್ಲಿ ಯಾವುದೋ ರಾಜಕೀಯ ಪಕ್ಷ ಗೆಲ್ಲಿಲ್ಲ, ದೇಶಭಕ್ತರು ಗೆಲ್ಲರು. ಆ ದೇಶಭಕ್ತರ ಗೆದ್ದಿದ್ರ ಕಾರಣಕ್ಕೋಸ್ಕರ ಈ ದೇಶ ಸುರಕ್ಷಿತವಾಗಿದೆ. ಹಾಗಾಗಿ ನೀವು ನಿಮ್ಮ ಮತವನ್ನ ಉಳಿಸ್ಕೊಳ್ಬೇಕು, 4 ಜನಕ್ಕೆ ಹೇಳಬೇಕು. ಈ ಪ್ರಕ್ರಿಯೆಯಲ್ಲಿ ನೀವು ಈ ಫಾರ್ಮ್ ಫಿಲಪ್ ಮಾಡಿ BLOಗಳಿಗೆ ಕೊಟ್ಟರೆ ಅದು ಒಂದು ಕೂಡ ದೇಶ ಸೇವೆನೇ ಅಂತ ಪರಿಗಣಿಸಿ ನಾವೆಲ್ಲ ಭಾಗವಹಿಸೋಣ. ಭಾರತ್ ಮಾತಾ ಕಿ ಜೈ.